ಓಕೆ, ವೆಲ್ಕಮ್ ಟು ಅನ್ವಿ. ನೋಡಿ ಇದೆಲ್ಲ ದಿಸ್ ಇಸ್ ಅ ಕ್ವಶನ್ ಪೇಪರು, ಟುಡೇ ಕ್ವಶನ್ ಪೇಪರ್ ಇದು. ಓಕೆ ನೋಡಿ, ಇಟ್ಸ್ ವೆರಿ ಇಂಪಾರ್ಟೆಂಟು. ಇದು ನಿಮ್ಮ ಡಿಪಾರ್ಟ್ಮೆಂಟಿಂದನೇ ಬಿಟ್ಟಿರುವಂಥ ಕ್ವಶನ್ ಪೇಪರು. ಸೊ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಲ್ರಿಗೂ ಲೈವ್ ಆಗಿ ಕ್ಲಾಸಿಗೆ ಬನ್ನಿ ಅಂತ. ಇಂಥ ಫ್ರೀಯಾಗಿ ಕ್ವಶನ್ ಪೇಪರ್ ಕೊಡ್ತಾ ಇದ್ದೀನಿ ಅಂದ್ರೂ ಕ್ಲಾಸಿಗೆ ಜಾಯಿನ್ ಆಗೋಲ್ಲ ನೋಡಿ ಮಕ್ಕಳೇ ನೀವು. ನೋಡಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟು. ಆಲ್ಮೋಸ್ಟು 40% ಇದರ ಕ್ವಶನ್ ಪೇಪರ್ ರಿಪೀಟ್ ಆಗ್ತವೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ಲಾಸ್ಟ್ ಮಿನಿಟು ರಿವಿಷನ್ ಅಲ್ವಾ, ಇವಾಗ ರಿವಿಷನ್ ಮಾಡ್ಕೊಳ್ಳೋಣ. ಏನು ಮಾಡಬೇಕು, ಇಂಥ ಕ್ವಶನ್ ಪೇಪರನ್ನು ನಾವು ಪದೇ ಪದೇ ಬಿಡಿಸೋದ್ರಿಂದ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತವೆ. ಇದರಲ್ಲೇ ಕ್ವಶನ್ಸು ರಿಪೀಟ್ ಆಗಿರುತ್ತವೆ. ನಿಮಗೂ ಸ್ವಲ್ಪ ಏನಾಗುತ್ತದಂದ್ರೆ ಕ್ವಶನ್ನ ಬಿಡಿಸೋದ್ರಿಂದ ಏಬಲ್ ಆಗ್ತೀರಾ, ನೀವು ಎಕ್ಸಾಮ್ಗೆ ರೆಡಿ ಆಗ್ತೀರಾ, ಕಾನ್ಫಿಡೆಂಟ್ ಬರುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಇಂಥ ಹೊಸ ಹೊಸ ಕ್ವಶನ್ ಪೇಪರನ್ನು ನಿಮಗೋಸ್ಕರ ತರ್ತಾ ಇದ್ದೀನಿ. ನೋಡಿ ಇವತ್ತಿಂದು ಬಂದು ಬೋರ್ಡಿಂದನೇ ಬಿಟ್ಟಿರುವಂಥ ಒಂದು ಮಾಡಲ್ ಕ್ವಶನ್ ಪೇಪರು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಇದು. ಸೊ ಅದಕ್ಕೋಸ್ಕರ ಎಲ್ಲರೂ ಲೈವ್ ಕ್ಲಾಸನ್ನು ಎಂಡ್ ಆಗುವವರೆಗೂ ನೋಡ್ಕೊಳ್ಳಿ. ಸೊ ಏನಾದರೂ ಡಿಫಿಕಲ್ಟ್ ಇದ್ದರೆ ಚಾಟ್ ಬಾಕ್ಸ್ ಇರ್ತದಲ್ಲ ಅಲ್ಲಿ ಚಾಟ್ ಮಾಡಿ. ಓಕೆ, ಫಸ್ಟ್ ಕ್ವಶನ್ ಏನಿದೆ ಅನ್ನೋದನ್ನು ಮೂವ್ ಆಗಿಬಿಡೋಣ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣಲ್ವಾ? ಓಕೆ, ಫಸ್ಟ್ ಕ್ವಶನ್ ನೋಡಿ ಏನಿದೆ ಅಂತ ಹೋಗ್ಬಿಡೋಣ. ನಿಮ್ಗೆ ಆಲ್ರೆಡಿ ಗೊತ್ತು, 4 ಆಲ್ಟರ್ನೇಟ್ ಆಪ್ಷನ್ ಕೊಟ್ಟಿರ್ತಾರೆ. ಗ್ರಾಮರ್ ಇರುತ್ತೆ, 1 to 60 ಮಾರ್ಕ್ಸು ಗ್ರಾಮರ್ ಇರೋದ್ರಿಂದ ಫಸ್ಟ್ ಕ್ವಶನ್ ಏನಿದೆ ನೋಡ್ಕೊಳ್ಳಿ. ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಐಡೆಂಟಿಫೈ ದ ಇನ್ಫಿನಿಟಿವ್. ಸಿ ನೋಡಿ, ಇಲ್ಲೂ ಸಹ ಏನು ಮಾಡಿದ್ದಾರೆ, ಇನ್ಫಿನಿಟಿವ್ನೇ ಕೇಳ್ಬಿಟ್ಟಿದ್ದಾರೆ. ಇನ್ಫಿನಿಟಿವ್ ಬಗ್ಗೆ ರಿಲೇಟು ಮತ್ತು ಏನು ಕ್ವಶನ್ ಕೊಟ್ಟಿದ್ದೀನಲ್ಲ ನಾನು, ಈ ಕ್ವಶನ್ ಮೇಲೆ ಒಂದೊಂದು ಕ್ವಶನ್ ಅಂತೂ ಡೆಫಿನೆಟಾಗಿ ಬರುತ್ತೆ. ಟ್ಯಾಗ್ ಕ್ವಶನು, ಇನ್ಫಿನಿಟಿವ್, ಪ್ರಿಪೋಸಿಷನ್ನು, ಓಕೆ, ಪ್ಯಾಸಿವ್ ವೈಸು, ಆ್ಯಕ್ಟಿವ್ ವೈಸು, ಡಿಗ್ರೀಸು, ಇವೆಲ್ಲ ಆಲ್ಮೋಸ್ಟ್ ಇವೇ ರಿಪೀಟ್ ಆಗ್ತವೆ. ಸೊ ಫಸ್ಟ್ ಒನ್ ಏನು ನೋಡಿ, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಐಡೆಂಟಿಫೈ ದ ಇನ್ಫಿನಿಟಿವ್. ಓಕೆ, ಏನಿದೆ, ಫ್ರೂಟ್ ಸೆಲ್ಲರ್ ಮ್ಯಾಮ್ ವಿಚ್ ಫ್ರೂಟ್ ಡು ಯು ವಾಂಟ್ ಟು ಬೈ. ಓಕೆ, ಕಸ್ಟಮರ್ ಹೇಳ್ತಾನೆ ಡು ಯು ಹ್ಯಾವ್ ಗ್ರೇಪ್ಸ್. ಓಕೆ, ಫ್ರೂಟ್ ಸೆಲ್ಲರ್ ಹೇಳ್ತಾರೆ ಎಸ್ ಮೇಡಮ್, ಹೌ ಮಚ್ ಡು ಯು ವಾಂಟ್. ಓಕೆ, ಕಸ್ಟಮರ್ 1 kg ಪ್ಲೀಸ್. ಸೊ ಹಿಯರ್ ಇಸ್ ಅ ಕನ್ವರ್ಸೇಷನ್ ಇದೆ. ಈ ಕನ್ವರ್ಸೇಷನಲ್ಲಿ ನೀವು ಇನ್ಫಿನಿಟಿವನ್ನು ಐಡೆಂಟಿಫೈ ಮಾಡಬೇಕು. ಓಕೆ, ಆಲ್ರೆಡಿ ಗೊತ್ತು ನಿಮಗೆ ವಾಟ್ ಇಸ್ ದ ಮೀನಿಂಗ್ ಆಫ್ ಇನ್ಫಿನಿಟಿವ್. ಲಾಸ್ಟ್ ಕ್ಲಾಸಲ್ಲಿ ನಾನು ಇನ್ಫಿನಿಟಿವ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ಇನ್ಫಿನಿಟಿವ್ ಅಂದರೆ ಏನು, ಚಾರ್ಟ್ ಮಾಡಿ. ಬರೀ ನಾವು ಕ್ವಶನನ್ನು ಬಿಡಿಸ್ಕೋತಾ ಹೋಗೋಣ, ಅದ್ರ ಬದಲಿ ಮೀನಿಂಗ್ ತಿಳ್ಕೊಬೇಕಲ್ವಾ ಫಸ್ಟ್ ಏನು ಕ್ವಶನು ಅಂತ. ಇನ್ಫಿನಿಟಿವ್ ಅಂದರೆ ಏನು, ಎಸ್ ಇದು ಇನ್ಫಿನಿಟಿವ್ ಇದೆಲ್ಲ, ಇದ್ರ ಮೀನಿಂಗ್ ಏನು ಅಂದರೆ ನೋಡಿ ಫ್ರೆಂಡ್ಸ್, ವರ್ಬ್ ಮುಂದ್ಗಡೆ ಏನು ಮಾಡೋದು, ಟು ಅನ್ನು ಆ್ಯಡ್ ಮಾಡಬೇಕು. ಎಸ್, ವೆರಿ ಗುಡ್. ಎಸ್, 2 + ವರ್ಬ್. ಎಲ್ಲಿ ಈ ಸೆಂಟೆನ್ಸಲ್ಲಿ ವರ್ಬ್ ಇರುತ್ತಲ್ಲ ಅದನ್ನೇನು ಮಾಡಬೇಕು ನೀವು, ಅದ್ರ ಹಿಂದ್ಗಡೆ 2 ಅನ್ನು ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಆಪ್ಷನಲ್ಲಿ 4 ಆಪ್ಷನ್ಸ್ ಇದೆ. ಸೊ ರೀಡ್ ಮಾಡ್ಕೊಳ್ಳಿ ನೀವೇ. ವಿಚ್ ಒನ್ ಈಸ್ ರೈಟ್ ಆನ್ಸರ್. ಸಮೋನ್ ಹೇಳ್ತಾ ಇದ್ದಾರೆ ಸಿ ಅಂತ. ದೆನ್ ಅದರ್ಸ್, ಇದು ಡಿಪಾರ್ಟ್ಮೆಂಟಿಂದ ಬಂದಿರುವಂಥ ಕ್ವಶನ್ ಪೇಪರು. ಸೊ ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಕ್ವಶನನ್ನು ರೀಡ್ ಮಾಡಿ. ಓಕೆ, ಇದೇ ಥರ ಕ್ವಶನ್ ರಿಪೀಟ್ ಆಗುತ್ತೆ, ಬಟ್ ಸೆಂಟೆನ್ಸ್ ಅಷ್ಟೇ ಚೇಂಜ್ ಇರ್ತಾವೆ ಅಷ್ಟೇ. ಯಾರು ಚೆನ್ನಾಗಿ ಸ್ಕೋರ್ ಮಾಡ್ಬೇಕಂತಿದ್ದೀರಲ್ಲ, ಈ ಥರ ಕ್ವಶನ್ ಪೇಪರನ್ನು ನೀವು ಡೈಲಿ ಒಂದಲ್ಲ ಎರಡು ಬಿಡಿಸ್ತಾನೆ ಇರಬೇಕು. ಅದಕ್ಕೋಸ್ಕರ ನಾನು ನಿಮ್ಗೆ ಹೆಲ್ಪ್ ಆಗಲಿ ಅಂತ. ಬರೀ ನಾವು ಓದೋದ್ರಿಂದ ನಾವು ಗುಡ್ ಮಾರ್ಕ್ಸ್ ತೊಗೊಳಲ್ಲ. ಓಕೆ, ಎಸ್, ಸಮೋನ್ ಹೇಳ್ತಾ ಇದ್ದಾರೆ ಆಪ್ಷನ್ ಸಿ ಇಸ್ ರೈಟ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ನು,
ಆ್ಯಡ್ ಅ ಕ್ವಶನ್ ಟ್ಯಾಗ್. ಓಕೆ, ಸೆಕೆಂಡ್ ಕ್ವಶನ್ ಏನಿದೆ, ಆ್ಯಡ್ ಅ ಕ್ವಶನ್ ಟ್ಯಾಗ್ ಟು ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ನೋಡಿ, ಕ್ವಶನ್ ಟ್ಯಾಗ್ ಬಗ್ಗೆ ಡೆಫಿನೆಟ್ ಆಗಿ ಒಂದು ಕ್ವಶನ್ ಬಂದಿದೆ. ಏನು ಕ್ವಶನ್ ಇದೆ? ಹಿ ರೀಚ್ಡ್ ಹೋಮ್ ಸೇಫ್ಲಿ. He reached, yes. Okay, then others. Okay, in answer C. Okay, he reached home safely. ಹಾ, ಯಾಕೆ ಡಿಡಂಟ್ ಹಿ ಬಂತು ಅದನ್ನು ಹೇಳಬೇಕು, ಯಾಕೆ ಬಂತು ಅಂತ. ಓಕೆ, ರೈಟ್, ಯುವರ್ ಆನ್ಸರ್ ಈಸ್ ರೈಟ್, ಸಿ ಈಸ್ ರೈಟ್, ಡಿಡಂಟ್ ಹಿ. ಓಕೆ, ಯಾಕೆ ಡಿಡಂಟ್ ಹಿ ಅಂತ ಹೇಳಿದ್ರಿ? ಈ ಥರ ಅನಲೈಸ್ ಮಾಡಬೇಕು ಕ್ವಶನನ್ನು. ಓಕೆ, ಡಿಡಂಟ್ ಹಿ ಅಂತ ಯಾಕೆ ಬಂತಂದ್ರೆ ಈ ಸೆಂಟೆನ್ಸ್ ನೋಡ್ಕೊಳ್ಳಿ. ಹಿ ರೀಚ್ಡ್ ಹೋಮ್ ಸೇಫ್ಲಿ. ಈ ರೀಚ್ಡ್ ಅನ್ನೋದು ಏನಿದೆ ಪಾಸ್ಟಲ್ಲಿ ಇದೆ. ದೆನ್ ಇದು ಯಾವ ಸೆಂಟೆನ್ಸ್ ಇದೆ? ಪಾಸಿಟಿವ್ ಅಲ್ಲಿ ಇದೆ. ಸೊ ಪಾಸಿಟಿವ್ ಅಲ್ಲಿ ಇದ್ದಾಗ ನೀವೇನು ಮಾಡಬೇಕು? ಹ್ಯಾವ್ ಟು ಶುಡ್ ಆ್ಯಡ್ ದ ನಾಟ್. ಸೊ ಡಿಡಂಟ್ ಹಿ, ಆಪ್ಷನ್ ಸಿ ಇಸ್ ರೈಟ್. ಓಕೆ, ದೆನ್ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ಕೊಳ್ಳಿ. ಏನಿದೆ? ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಐಡೆಂಟಿಫೈ ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ನೋಡಿ, ಕನ್ವರ್ಸೇಷನ್ ಇದೆ, ಎಲ್ಲಿ ಅಂಡರ್ಲೈನ್ ಮಾಡಿದೆಯಲ್ಲ ಅದು ಲ್ಯಾಂಗ್ವೇಜ್ ಫಂಕ್ಷನು ಯಾವುದು ಅಂತ ಹೇಳಬೇಕು. ಸೊ ನೋಡಿ, ಇಲ್ಲಿ 2 ಪರ್ಸನ್ಸ್ ಇದ್ದಾರೆ, ಅದ್ವಿಕ್ ಮತ್ತು ಜಗನ್ನಾಥ್ ಅಂತ. ಓಕೆ, ಅದ್ವಿಕ್ ಹೇಳ್ತಾನೆ, ಹಲೋ ಸರ್, ಕ್ಯಾನ್ ಐ ಗಿವ್ ಯು ಲಿಫ್ಟ್ ಅಂತ ಕೇಳ್ತಾನೆ ಅವನು. ಓಕೆ, ಅಂಡರ್ಲೈನ್ ವರ್ಡ್ ಏನು? ಕ್ಯಾನ್ ಐ ಗಿವ್ ಯು ಅ ಲಿಫ್ಟ್. ಓಕೆ, ಜಗನ್ನಾಥ್, ನಾಟ್ ಅಟ್ ಆಲ್, ಐ ಹ್ಯಾವ್ ಬುಕ್ಡ್ ಅ ಟ್ಯಾಕ್ಸಿ, ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್ ಅಂತ ಹೇಳ್ತಾರೆ ಜಗನ್ನಾಥ್. ಸೊ ಹಿಯರ್ ಇಸ್ ಅ ಅಂಡರ್ಲೈನ್ ವರ್ಡ್ ಯಾವುದು ನೋಡ್ಕೊಳ್ಳಿ. ದೆನ್ ಇಲ್ಲಿ ಲ್ಯಾಂಗ್ವೇಜು ಫಂಕ್ಷನ್ ಯಾವುದು ಅನ್ನೋದನ್ನು ನೀವು ಆನ್ಸರ್ ಮಾಡಬೇಕು. ಎ ಬಿ ಸಿ ಆಪ್ಷನನ್ನು ಓದ್ಕೊಳ್ಳಿ, ಅಂಡರ್ಲೈನ್ ವರ್ಡನ್ನು 1 ಟೈಮ್ ಇಲ್ಲ 2 ಟೈಮ್ಸ್ ಓದ್ಕೊಳ್ಳಿ, ಅದು ಏನು ಹೇಳುತ್ತೆ ಅನ್ನೋದು ಹೇಳಬೇಕು. ಓಕೆ, ದೆನ್ ಅದರ್ಸ್. ಓಕೆ, ಇನ್ನು ಆಫರಿಂಗ್ ಹೆಲ್ಪ್. ಎಸ್, ರೈಟ್, ಇನ್ನು ಆಫರಿಂಗ್ ಹೆಲ್ಪ್. ಕ್ಯಾನ್ ಐ ಅಂದ ತಕ್ಷಣ ಅಲ್ಲಿ ಏನು ಬರುತ್ತೆ ನಮಗೆ? ಒಂಥರ ರಿಕ್ವೆಸ್ಟ್ ಮೋಡ್ ಬರ್ತದೆ, ಆಫರಿಂಗ್ ಮಾಡೋದಂಥದ್ದು ಬರ್ತದೆ. ಓಕೆ, ದೆನ್ ಫೋರ್ತ್ ಕ್ವಶನು ಏನು? ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಕಂಪ್ಲೀಟ್ ದ ಸೆಂಟೆನ್ಸ್ ವಿತ್ ಪ್ರಾಪರ್ ಇಫ್ ಕ್ಲಾಸ್. ನೋಡಿ, ಇಫ್ ಕ್ಲಾಸ್ ಅನ್ಸುತ್ತೆ, ಇದು ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಒಂದು ಕ್ವಶನ್. ಇವೆಲ್ಲ ನಾನು ಕ್ವಶನ್ ಕೊಟ್ಟಿದ್ದೀನಲ್ಲ, ಇವೆಲ್ಲದ್ರ ಮೇಲೆ ಒಂದೊಂದು ಕೇಳ್ತಾರೆ, ಬಟ್ ಸೆಂಟೆನ್ಸ್ ಮಾತ್ರ ಬೇರೆ ಇರ್ತವೆ ಅಷ್ಟೇ. ಸುರೇಶ್ ಹೇಳ್ತಾನೆ, ವೇರ್ ಡು ಯು ಗೋ ಯೆಸ್ಟರ್ಡೇ? ಅವಾಗ ಪ್ರಕಾಶ್, ಐ ವೆಂಟ್ ಟು ವಿಸಿಟ್ ಅ ಝೂ. ಸುರೇಶ್, ಇಫ್ ಯು ಹ್ಯಾಡ್ ಇನ್ಫಾರ್ಮ್ ಮೀ ಐ ಡ್ಯಾಶ್ ಕಮ್. ಸೊ ವಿಚ್ ಇಸ್ ದ ರೈಟ್ ಆನ್ಸರ್? ಆಪ್ಷನನ್ನು ಓದ್ಕೊಳ್ಳಿ ನೀವೇ. ಈಗ ಆಲ್ರೆಡಿ ಎಲ್ಲರೂ ಪ್ರಿಪೇರ್ ಆಗಿದ್ದೀರಾ, ಸೊ ಅದಕ್ಕೋಸ್ಕರ. ಏನು ಬರುತ್ತೆ ಇದು? ಇಫ್ ಕ್ಲಾಸ್ ನಾನು ಲಾಸ್ಟ್ ಕ್ಲಾಸಲ್ಲೂ ಹೇಳಿದ್ದೀನಿ. ಎಸ್, ದೆನ್ ಅದರ್ಸ್. ಓಕೆ, ಇಫ್ ಯು ಹ್ಯಾಡ್ ಇನ್ಫಾರ್ಮ್. ಯಾಕೆ ಇಫ್ ಎಲ್ಲಿ ಬರುತ್ತೆ ಅದು ಯಾವಾಗಿನ ಪಾಸ್ಟ್ ಇದು ಪರ್ಫೆಕ್ಟ್ ಪಾಸ್ಟಲ್ಲೇ ಇರ್ತದೆ. ಸೊ ಹ್ಯಾಡ್ ಬಂದಾಗ ನೀವು ವುಡ್ ಹ್ಯಾವನ್ನು ಕಂಪಲ್ಸರಿ ಆ್ಯಡ್ ಮಾಡಬೇಕು. ಎಸ್, ಯುವರ್ ಆನ್ಸರ್ ಈಸ್ ಬಿ ಈಸ್ ರೈಟ್ ಆನ್ಸರ್. ಓಕೆ, ಈ ಕ್ವಶನ್ ಪೇಪರಲ್ಲಿ ನೋಡಿ ಎಲ್ಲ ಇದೆ, ಗ್ರಾಮರು ಇದೆ, ದೆನ್ ನಿಮ್ಮ ಕ್ವಶನ್ ಆನ್ಸರು ಇದೆ, ದೆನ್ ಆಲ್ರೌಂಡ್ ಇದೆ 80 ಮಾರ್ಕ್ಸ್ ಕ್ವಶನ್ ಪೇಪರು. ಸೊ ಅದಕ್ಕೋಸ್ಕರ ಏನು ಮಾಡಿ, ಎಂಡ್ ಆಗುವವರೆಗೂ ನೋಡಿ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬೇಡಿ. ದೆನ್ ನೆಕ್ಸ್ಟು ಟ್ರೈ ಮಾಡಿ ಎಲ್ಲರೂ ಹೇಳೋಕ್ಕೆ. ಓಕೆ,
Fifth, read the following sentence and identify the parts of speech of the underlined word. ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚನ್ನು ನೀವೇನು ಮಾಡಬೇಕು, ಐಡೆಂಟಿಫೈ ಮಾಡಬೇಕು. ಯಾವ್ದು ಅಂಡರ್ಲೈನ್ ಆಗಿದೆಯಲ್ಲ ಅದು ಆ ವರ್ಡ್ದು. ಸ್ವಾಮಿ ಲೆಫ್ಟ್ ಬಿಸೈಡ್ ಗ್ರಾನಿ. ಸ್ವಾಮಿ ಲೆಫ್ಟ್ ಬಿಸೈಡ್ ಗ್ರಾನಿ. ಓಕೆ. Swami left beside granny. Here is a beside is a underline word. Okay. So ಇದು ಪಾರ್ಟ್ಸ್ ಆಫ್ ಸ್ಪೀಚ್. ಇವಾಗ ಆಲ್ರೆಡಿ ಗೊತ್ತು ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚು, ಮತ್ತೆ ಹೇಳೋದೇನು ಅವಶ್ಯಕತೆ ಇಲ್ಲ. ಬಿಸೈಡ್ ಅನ್ನೋದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸೇರುತ್ತೆ? ಓಕೆ. ಎಸ್, ರೈಟ್. ಬಿಸೈಡ್ ಅನ್ನೋದೇನು? ಪ್ರಿಪೋಸಿಷನ್. ಬಿಸೈಡು, ಫಾರು, ಟು ಈ ಥರ ಎಲ್ಲ ಬರ್ತಾವಲ್ಲ, ಇವೆಲ್ಲ ಏನು? ಪ್ರಿಪೋಸಿಷನ್. ಇದೇ ಥರ ಇರ್ತವೆ ಕ್ವಶನ್ ಪೇಪರ್ ಪ್ಯಾಟ್ರನ್ನು, ಇದೇ ಥರ ಇರುತ್ತೆ. ಓಕೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡಬೇಡಿ ವಿಡಿಯೋನ, ಎಂಡ್ ಆಗೋವರೆಗೂ ನೋಡಿ. ಈಗ ನಿಮ್ಗೆ ಆನ್ಸರೇ ಗೊತ್ತಿರುತ್ತೆ, ಅದು ಕ್ವಶನ್ ಏನು ಅನ್ನೋದು ಅರ್ಥ ಆಗಲಿಲ್ಲ ಅಂದರೆ ಈ ಥರ ಕ್ವಶನ್ ಪೇಪರನ್ನು ನಾವು ಪದೇ ಪದೇ ಡೈಲಿ ಬಿಡಿಸೋದ್ರಿಂದ ಒಂದು ಐಡಿಯಾ ಸಿಕ್ಬಿಡುತ್ತೆ. ಓ, ಇದು ಈ ಥರ ಇತ್ತು ಅಂತ. ಎಸ್, ಹಾಯ್ ಅಮ್ಮ, ಹಾಯ್. ಸೊ ಫಿಫ್ತ್ ಕ್ವಶನಿಗೆ ಬಿಸೈಡ್ ಅನ್ನೋದು ಪ್ರಿಪೋಸಿಷನ್ನು. ಓಕೆ. ದೆನ್ ನೆಕ್ಸ್ಟು ಏನು? ಸಿಕ್ಸ್ತ್ ಕ್ವಶನ್ ಏನಿದೆ ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್. ನೋಡಿ, ಪ್ರಿಪೋಸಿಷನ್ ಬಗ್ಗೆ 2 ಕ್ವಶನ್ಸು ರಿಪೀಟ್ ಆಗಿವೆ. ಪ್ರಿಪೋಸಿಷನ್ನ ಏನು ಮಾಡಬೇಕು? ಫಿಲ್ ಮಾಡಬೇಕು. ಸಿ ಸ್ಟಡೀಡ್ ಡ್ಯಾಶ್ 3 hours ಕಂಟಿನ್ಯೂಸ್ಲಿ. ಎಲ್ಲರೂ ಟ್ರೈ ಮಾಡಿ. ಕ್ಲಾಸಲ್ಲಿ ಈ ಥರ ಡಿಸ್ಕಷನ್ ಮಾಡೋದ್ರಿಂದ ಆನ್ಸರ್ ಬೇಗ ಮೈಂಡಲ್ಲಿರುತ್ತೆ. In the right or wrong, there is no necessity. Okay, just how to involve the class. Fill in the blank with the appropriate preposition. ಏನು ಬರುತ್ತೆ? She studied dash 3 hours continuously. ಇದು ಮಾಡೆಲ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಡಿಪಾರ್ಟ್ಮೆಂಟಿಂದ ಬಂದಿದೆ. ಸೊ ಇದು ವೆರಿ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಎಕ್ಸಾಮ್ಗೆ. ನೆಗ್ಲೆಕ್ಟ್ ಮಾಡಬೇಡಿ. ಇದೇ ಥರ ಕ್ವಶನ್ಸು ರಿಪೀಟ್ ಆಗುತ್ತೆ. ನಾನು ಹೇಳ್ತಾ ಇದ್ದೀನಲ್ವಾ, ಸೆಂಟೆನ್ಸ್ ಮಾತ್ರ ಚೇಂಜ್ ಆಗುತ್ತೆ. ಸೊ ಏನು ಬರುತ್ತೆ ಪ್ರಿಪೋಸಿಷನ್ ಇಲ್ಲಿ ಸಿಕ್ಸ್ತ್ ಕ್ವಶನ್ಗೆ? ಓಕೆ, ಎಸ್, ಎಸ್, ರೈಟ್. ದೆನ್ ಅದರ್ಸ್. ಸಿ ಸ್ಟಡೀಡ್ ಫಾರ್ ಏನು ಬರುತ್ತೆ? ಫಾರ್ 3 hours ಕಂಟಿನ್ಯೂಸ್ಲಿ. ಸಿ ಸ್ಟಡೀಡ್ ಫಾರ್ 3 hours ಕಂಟಿನ್ಯೂಸ್ಲಿ. ನೋಡಿ, ಕ್ಲಾಸ್ ಬೇಕಾದರೆ ಎಂಡ್ ಆದಮೇಲೆ ಏನು ಮಾಡಿ, ಒಂದು ಕಡೆ ನೋಟ್ ಮಾಡಿ ಬರ್ಕೊಳ್ಳಿ ಈ ಥರ ಪ್ರಿಪೋಸಿಷನ್ನ. ಇದೇ ಸೆಂಟೆನ್ಸು ರಿಪೀಟ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ಆಗೋವರೆಗೂ ನೋಡ್ಕೊಳ್ಳಿ. ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಿದರೆ ನಾನು ಹೇಳೋದು ಅರ್ಥ ಆಗಲ್ಲ. ಸೊ ವಿಡಿಯೋಗೆ ಒಂದು ಲೈಕ್ ಕೊಡಿ, ಅದು ಮಾತ್ರ ಮರಿಬೇಡಿ. ನೆಕ್ಸ್ಟು ಸೆವೆಂತು ಕ್ವಶನ್ನು. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರಾಪ್ರಿಯೇಟ್ ಕಂಜಕ್ಷನ್. ನೋಡಿ, ಕಂಜಕ್ಷನ್ ಬಗ್ಗೆ ಬರೀ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆನೇ ಕೇಳ್ತಾನೆ, ಬೇರೆ ಏನೂ ಕೇಳಲ್ಲ. ಓಕೆ, ಅದಕ್ಕೋಸ್ಕರ ಈ ಥರ ಕ್ವಶನ್ ಪೇಪರ್ನ ನೀವು ಬಿಡಿಸ್ತಾನೇ ಇರಬೇಕು. ಮೇನ್ ಕ್ವಶನ್ ಪೇಪರ್ ಬಿಡಿಸ್ಬೇಕು. ರೀಡಿಂಗ್ ಎಷ್ಟು ಇಂಪಾರ್ಟೆಂಟೋ ಕ್ವಶನ್ ಪೇಪರ್ ಬಿಡಿಸೋದು ಅಷ್ಟೇ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಎಕ್ಸಾಮ್ ಆಗಲಿ, ನಿಮ್ಮದೇ ಅಂತಲ್ಲ, ಇವನ್ ಕಾಂಪಿಟೇಟಿವ್ ಎಕ್ಸಾಮಿಗೂ ಕ್ವಶನ್ ಪೇಪರ್ ತುಂಬ ಬಿಡಿಸ್ಬೇಕು ನಾವು. ಹಂಗಂದ್ರೆ ನಮಗೊಂದು ಕ್ವಶನ್ ಪೇಪರ್ ಬಗ್ಗೆ ಪಿಕ್ಚರ್ ಸಿಕ್ಬಿಡುತ್ತೆ. ಹಾಂ, ಏನು ಬರುತ್ತೆ ಇದು ಕಂಜಕ್ಷನ್ಗೆ? ದ ಕಿಂಗ್ ವಾಸ್ ಹಾನೆಸ್ಟ್ ಡ್ಯಾಶ್ ಜೀನರಸ್. ಏನು ಬರುತ್ತೆ ನೋಡಿ. The king was honest.
ಓಕೆ, ದ ಕಿಂಗ್ ವಾಸ್ ಹಾನೆಸ್ಟ್ ಡ್ಯಾಶ್ ಜೀನರಸ್. ಏನಿದ್ರ ಮೀನಿಂಗು? ಹಾನೆಸ್ಟ್ ಅಂದರೆ ಗೊತ್ತು ನಿಮ್ಗೆ ಆಲ್ರೆಡಿ. ಓಕೆ, ಎಸ್ ಎಸ್. ಓಕೆ, ದ ಕಿಂಗ್ ವಾಸ್ ಹಾನೆಸ್ಟ್, ಅವನು ತುಂಬ ಹಾನೆಸ್ಟ್ ಅಂದರೆ ಪ್ರಾಮಾಣಿಕ, ಪ್ರಾಮಾಣಿಕ ಆಗಿದ್ದ. ದೆನ್ ಜೀನರಸ್, ಜೀನರಸ್ ಮೀನ್ಸ್ ಕೈಂಡ್ನೆಸ್ಸು. ಓಕೆ, ಈ ಥರ ನ್ಯೂ ವೊಕ್ಯಾಬ್ಲರಿ ಇದು ಜೀನರಸ್ ಅನ್ನೋದು. ಓಕೆ, ನೋ ನೋ ಮೀನಿಂಗ್ ಹೇಳ್ತಾ ಇದ್ದೀನಿ ನೋಡಿ ನಾನು. ಅದಕ್ಕೆ ಜೀನರಸ್ ಅಂದ್ರೇನು? ಕೈಂಡ್ನೆಸ್. ದ ಕಿಂಗ್ ವಾಸ್ ಹಾನೆಸ್ಟ್ ಡ್ಯಾಶ್ ಜೀನರಸ್. ಸೊ ನಾನು ಹೇಳಿದ್ದೀನಿ, ಇವೆರಡು ಮೀನಿಂಗ್ ಹೇಳಿದ್ದೀನಿ. ಸೊ ಅಗೇನ್ ಇನ್ನೊಂದ್ಸಲ ಚಾರ್ಟ್ ಮಾಡಿ ಕರೆಕ್ಟ್ ಆನ್ಸರ್ ಮಾಡಿಕೊಂಡು. ಕಿಂಗು ತುಂಬ ಹಾನೆಸ್ಟ್ ಆಗಿದ್ದ ಆ್ಯಂಡ್ ಜೀನರಸ್ ಮೀನ್ಸ್ ಕರುಣಾಮಯಿ. ಸೊ ಹಿಯರ್ ಇಸ್ ನಾನೇ ಹೇಳ್ಬಿಟ್ಟೆ ಕಂಜಕ್ಷನ್ ಏನು ಬರುತ್ತೆ? ಆ್ಯಂಡ್. ಏನು ಬರುತ್ತೆ ಕಂಜಕ್ಷನ್? ಹ್ಯಾಂಡ್. ದ ಕಿಂಗ್ ವಾಸ್ ಹಾನೆಸ್ಟ್ ಆ್ಯಂಡ್ ಜೀನರಸ್. ಅವನು ಪ್ರಾಮಾಣಿಕ ಆಗಿದ್ದ ಮತ್ತು ಕೈಂಡ್ನೆಸ್ ಇತ್ತು ಅವನ ಹತ್ರ ಅನ್ನಂಗೆ. ಓಕೆ, ಬಟ್ ಬರಲ್ಲ, ಬಟ್ಟು ಬರಲ್ಲ. ಓಕೆ, ಜೀನರಸ್ ಮೀನಿಂಗ್ ಅದಕ್ಕೆ ಹೇಳ್ತಿಲ್ಲ. ಇಂಥ ನ್ಯೂ ವೆಕ್ಯಾಬ್ಲರಿ ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಕ್ವಶನ್ ಪೇಪರಲ್ಲೇ ಸಿಗೋದು. ಕ್ವಶನ್ ಪೇಪರ್ ನೀವು ಎಷ್ಟು ಬಿಡಿಸ್ತಾ ಹೋಗ್ತೀರಾ ಅಷ್ಟು ನಿಮಗೆ ಹೊಸ ಹೊಸ ವರ್ಡ್ಸ್ ಐಡಿಯಾ ಸಿಗುತ್ತೆ. ಅವಾಗ ನೀವು ಈಸಿಯಾಗಿ ಎಕ್ಸಾಮಲ್ಲಿ ಯಾವುದೇ ತೊಂದರೆ ಅನುಭವಿಸಲ್ಲ. ಓಕೆ, ಸೊ ಕಂಜಕ್ಷನ್ ಏನು ಬರುತ್ತೆ? ಆ್ಯಂಡ್. ದೆನ್ 8th ಕ್ವಶನ್ ನೋಡಿ. ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೊ ಆ್ಯಂಡ್ ದ್ಯಾಟ್. ಇದಂತೂ ಮೋಸ್ಟ್ ಆಫ್ ದ ಟೈಮ್ ಇದನ್ನೇ ಕೇಳಿದ್ದಾರೆ. ಏನು ಮಾಡಬೇಕು? ಸೊ ಮತ್ತು ದ್ಯಾಟನ್ನು ಯೂಸ್ ಮಾಡಿಕೊಂಡು ಕೆಳಗಡೆ ಸೆಂಟೆನ್ಸ್ ಇದೆ ನೋಡಿ. ಶಿ ಈಸ್ ವೆರಿ ಲೇಟ್, ಶಿ ಕೆನಾಟ್ ಅಟೆಂಡ್ ದ ಫಂಕ್ಷನ್. ಸೊ ನೀವೇನು ಮಾಡಬೇಕು? ಸೊ ಆ್ಯಂಡ್ ದ್ಯಾಟ್ ಯೂಸ್ ಮಾಡಿಕೊಂಡು ಆ ಸೆಂಟೆನ್ಸನ್ನು ರೀರೈಟ್ ಮಾಡಿ. ಕ್ವಶನ್ ನಂಬರ್ 8. ಟ್ರೈ ಮಾಡಿ, ಹೇಳಕ್ಕೆ ಟ್ರೈ ಮಾಡಿ. ಎಲ್ಲಿ ಬರುತ್ತೆ ನೋಡಿ? ಸೊ ಮತ್ತು ದ್ಯಾಟ್ ಅನ್ನೋದು ಇದು ಒಂದು ಕಂಬೈನ್ ವರ್ಡ್ಸ್. ಇದಕ್ಕೆ ಎಲ್ಲಿ 8th one, ಶಿ ಈಸ್ ವೆರಿ ಲೇಟ್. She is very late. She cannot attend the function. Okay. Yes. Yes. Then that ಎಲ್ಲಿ ಬರುತ್ತೆ? ಓಕೆ, ಹೇಳ್ತೀನಿ ನೋಡಿ ನಾನೇ ಆನ್ಸರು. ಶಿ ಈಸ್ ವೆರಿ ಇದ್ದಲ್ಲೇ ಏನು ಬರುತ್ತೆ? ವೆರಿಯನ್ನು ತೆಗೆದುಬಿಡ್ಬೇಕು, ಸೊ ಹಾಕಬೇಕಲ್ಲಿ. ಓಕೆ, ಶಿ ಈಸ್ ಸೋ ಲೇಟ್. ದ್ಯಾಟ್ ಅನ್ನೋದನ್ನು ಶಿ ಬಿಫೋರ್ ಹಾಕಬೇಕು. ದ್ಯಾಟ್ ಶಿ ಕೆನಾಟ್ ಅಟೆಂಡ್ ದ ಫಂಕ್ಷನ್. ಅವಳು ಲೇಟಾಗಿ ಬಂದಿರೋದ್ರಿಂದ ಅವಳು ಫಂಕ್ಷನ್ಗೆ ಅಟೆಂಡ್ ಆಗಕ್ಕೆ ಆಗಲಿಲ್ಲ ಅಂತ. ಓಕೆ, ಶಿ ಈಸ್ ಸೋ ಲೇಟ್. ವೆರಿಯನ್ನು ರಿಮೂವ್ ಮಾಡಿಬಿಡಿ. ಓಕೆ, ದ್ಯಾಟ್ ಶಿ ಕೆನಾಟ್ ಅಟೆಂಡ್ ದ ಫಂಕ್ಷನ್. ಓಕೆ, ದಿಸ್ ಇಸ್ ಅ ಸೊ ಮತ್ತು ದ್ಯಾಟ್. ಇದು ಡೆಫಿನೆಟ್ ಆಗಿ ಇದ್ದೇ ಇರೋದು ಕ್ವಶನ್. ದೆನ್ 9th ಕ್ವಶನ್ ನೋಡಿ. 9th ಕ್ವಶನ್, ಯೂಸ್ ದ ವರ್ಡ್ ವಾಚ್ ಆಸ್ ಅ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಯೂಸ್ ದ ವರ್ಡ್ ವಾಚ್ ಆಸ್ ಅ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ವಾಚ್ ಅನ್ನೋದನ್ನು ನೀವೇನು ಮಾಡಬೇಕು? ಸೆಂಟೆನ್ಸ್, ಒಂದು ಸಿಂಪಲ್ ಸೆಂಟೆನ್ಸ್ ಮಾಡಿ ಅದು ವರ್ಬಲ್ ಇರಬೇಕು ವಾಚ್. ನೋಡಿ, ಈ ಥರ ಎಷ್ಟು ಒಳ್ಳೆ ಒಳ್ಳೆ ಕ್ವಶನ್ ಪೇಪರ್ ತಂದಿದ್ದೀವಿ. ವಾಚ್ ಅನ್ನೋದನ್ನು ವರ್ಬ್ ಆಗಿ ಯೂಸ್ ಮಾಡ್ಕೊಳ್ಳಿ. ದೆನ್ ಅದರ್ಸ್ ಬೇಗ ಮಾಡಿ. ವಾಚ್ ಈಗ ಒಂದು ಸೆಂಟೆನ್ಸ್ ಆಗಬೇಕಂದ್ರೆ ನಮ್ಗೆ ಏನು ಬೇಕು? ಸಬ್ಜೆಕ್ಟು, ವರ್ಬ್, ಆಬ್ಜೆಕ್ಟ್ ಈ ಥರ ಇರಬೇಕಲ್ವಾ? ವರ್ಬ್ ಆಗಿ ಈ ಸೆಂಟೆನ್ಸನ್ನು ವರ್ಡನ್ನು ಯೂಸ್ ಮಾಡ್ಕೊಳ್ಳಿ, ವಾಚ್.
ಬೇಗ ಬೇಗ ಮಾಡಿ, ಸ್ಟಾರ್ಟ್ ಮಾಡಿ. ಓಕೆ, ನಾನೇ ಹೇಳ್ಬಿಡ್ತೀನಿ ನೋಡಿ. ಐ ವಾಚ್ ಅ ಮೂವಿ. ಈ ಥರ ಐ ವಾಚ್ ಅ ಮೂವಿ, ವಾಚ್ ಅನ್ನೋದು ವರ್ಬ್ ಆಗಿ ಬಂತು ಅಲ್ವಾ, ಈ ಥರ ಇದೆ. ಎಸ್, ರೈಟ್ ರೈಟ್. ಹ್ಞೂ, ರೈಟ್ ರೈಟ್, ಯುವರ್ ಆನ್ಸರ್ ಈಸ್ ರೈಟ್. ಓಕೆ, ಐ ವಾಚ್ ಟಿವಿ ಡೈಲಿ. ಎಸ್, ರೈಟ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ನು 10th. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಸೂಟೇಬಲ್ ಆರ್ಟಿಕಲ್. ಏನು ಮಾಡಬೇಕು? ಸೂಟೇಬಲ್ ಆರ್ಟಿಕಲನ್ನು ನೀವೇನು ಮಾಡಬೇಕು, ಇಲ್ಲಿ ಫಿಲ್ ಮಾಡಬೇಕು. ಶಿ ಬಾಟ್ ಡ್ಯಾಶ್ ಎಫ್ ಎಮ್ ರೇಡಿಯೋ. ನೋಡಿ, ಯಾರು ಏನು ಮಾಡ್ತೀರಿ ಅವರೇ ಸ್ಮಾರ್ಟ್. ಇದಕ್ಕೊಂದು ಆನ್ಸರ್ ಮಾಡಿಬಿಡಿ. ನಾನು ಹೌದು, ಎಲ್ರಿಗೂ ಆರ್ಟಿಕಲ್ ಬಗ್ಗೆ ಚೆನ್ನಾಗಿ ಗೊತ್ತು ಅನ್ಕೋತೀನಿ. ಏನು ಬರುತ್ತೆ? ಶಿ ಬಾಟ್ ಡ್ಯಾಶ್ ಎಫ್ ಎಮ್ ರೇಡಿಯೋ. ಥಿಂಕ್ ಮಾಡಿ, ಚಾರ್ಟ್ ಮಾಡಿ. She bought dash FM radio. Okay. Then others. Okay. Then others. Okay. She bought dash FM radio. ಥಿಂಕ್ ಮಾಡಿ, ಒಂದು ಸ್ವಲ್ಪ ಥಿಂಕ್ ಮಾಡಿ. ಅದೇ ಹೇಳ್ತಾ ಇದ್ದೀನಿ, ಆರ್ಟಿಕಲು ತುಂಬ ಕನ್ಫ್ಯೂಸ್ ಮಾಡುತ್ತೆ, ನೋಡೋಕ್ಕಷ್ಟೇ ಈಸಿ. ನೀವು ಅನ್ಕೊಂಡ್ಬಿಟ್ರಿ ಇವಾಗ ಎಫ್ ಎಮ್ ಅಂತ ಅಂದ ತಕ್ಷಣ ಎ ಅನ್ನ ಆ್ಯಡ್ ಮಾಡಿಬಿಟ್ರಿ. ಬಟ್ ಯುವರ್ ಆನ್ಸರ್ ಈಸ್ ರಾಂಗ್. ಯಾಕೆ ರಾಂಗ್ ಅನ್ನೋದನ್ನು ನೀವೇ ಹೇಳ್ಬೇಕು. ನಾನು ಕೊನೆಗೆ ಹೇಳ್ತೀನಿ, ಬಟ್ ಟ್ರೈ ಮಾಡಿ, ಇನ್ನೊಂದು ಸ್ವಲ್ಪ ಟ್ರೈ ಮಾಡಿ. ಎಸ್, ದೆನ್ ಅದರ್ಸ್. She bought dash FM radio. Yes. Yes. ಯಾಕೆ ಎಫ್ ಎಮ್ ಆ್ಯನ್ ಅನ್ನು ಜಾಯಿನ್ ಮಾಡಿದ್ರಿ? ಯುವರ್ ಆನ್ಸರ್ ಈಸ್ ರೈಟ್. ಓಕೆ, ಶಿ ಬಾಟ್ ಆ್ಯನ್ ಎಫ್ ಎಮ್ ರೇಡಿಯೋ. ಎ ಬರಲ್ಲ. ಓಕೆ, ಹಾಂ, ಎ ಬರಲ್ಲ. ನೀವೆಲ್ಲ ಅನ್ಕೋಬೋದು ಯಾಕಂದರೆ ಎ ಯಾಕೆ ಬರಲ್ಲ ಅಂದರೆ, ಇದು ಕಾನ್ಸೋನೆಂಟ್ ಇದ್ರೂ ಸೌಂಡ್ ಮಾತ್ರ ಈ ಸೌಂಡ್ ಕೊಡುತ್ತೆ, ಓವೆಲ್ ಸೌಂಡ್. ಎಫ್ ಎಮ್ ಎ, ಅದಕ್ಕೋಸ್ಕರ ಆ್ಯನನ್ನು ಬರುತ್ತೆ. ನೋಡಿ, ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಂಡು ಎ ಅಂತ ಹೇಳಿದ್ರಿ. ಸೊ ಹಿಂಗೇನ್ರ ನೀವು ಒಂದು ಮಾಡಿಬಿಟ್ರೆ ನಿಮ್ಗೆ 1 ಮಾರ್ಕ್ಸ್ ಲಾಸ್ ಆಗಿಬಿಡುತ್ತೆ. ಸೊ ಥಿಂಕ್ ಮಾಡಿ ಆನ್ಸರ್ ಮಾಡಿ. ಅದಕ್ಕೆ ಹೇಳ್ತಾ ಇರೋದು, ಇಂಥ ಕ್ವಶನ್ ಪೇಪರನ್ನು ಪದೇ ಪದೇ ಬಿಡಿಸ್ತಾ ಇರಿ. ಸೊ ಎಫ್ ಎಮ್ ನೋಡೋಕ್ಕಷ್ಟೇ ಕಾನ್ಸೋನೆಂಟು, ಬಟ್ಟು ಅದರಲ್ಲಿ ಹೈಡ್ ಆಗಿರುವಂಥದ್ದು ಓವೆಲ್ ಸೌಂಡು. ಸೊ ಆನ್ಸರ್ ಈಸ್ ಆ್ಯನ್. ಇದು ರಿಲೇಟೆಡು MLA, ರೇಡಿಯೋ, ಹಾನೆಸ್ಟ್, ನೋಡೋಕ್ಕಷ್ಟೇ ಫಸ್ಟ್ ಲೆಟ್ರ್ ಕಾನ್ಸೋನೆಂಟ್, ಬಟ್ ಸೌಂಡ್ ಮಾತ್ರ ಓವೆಲ್ ಸೌಂಡ್ ಕೊಡುತ್ತೆ. ಸೊ ಅಂಥದ್ರಾಗೆಲ್ಲ ನೀವು ಆ್ಯನನ್ನು ಆ್ಯಡ್ ಮಾಡಬೇಕು. ಕನ್ಫ್ಯೂಸ್ ಮಾಡಿಕೊಂಡು ಎನ್ನ ಬರಿಬಾರ್ದು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ನು 11th. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಸೂಟೇಬಲ್ ಟೆನ್ಸ್ ಫಾರ್ಮ್. ನೋಡಿ, ಟೆನ್ಸ್ ಫಾರ್ಮ್, ಪಾರ್ಟ್ಸ್ ಆಫ್ ಸ್ಪೀಚು ಬಿಟ್ಟರೆ ಟೆನ್ಸು, ಆಲ್ಮೋಸ್ಟ್ ಎಲ್ಲ ಗ್ರಾಮರ್. ಓಕೆ, ಹೇಳಿ. ಎಸ್, ರೈಟ್. ದೆನ್ 11th ಕ್ವಶನ್ ನೋಡಿಮ್ಮ. Yesterday I saw that the farmers in the bracket B plus sow in the field. ಏನು ಬರುತ್ತೆ ಹೇಳಿ. ಸೂಟೇಬಲ್ ಟೆನ್ಸ್ ಫಾರ್ಮ್ ಮಾಡಬೇಕು. ಮಾಡಿ ಬೇಗ, 1 minute ಟೈಮ್ ತಗೊಳ್ಳಿ, ಥಿಂಕ್ ಮಾಡಿ.
Okay. Was showing. Okay. Then others. Then others. ನಿಮ್ದೇನು ವಿಚಾರ ನೋಡಿಮ್ಮ, ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಥಿಂಕ್ ಮಾಡಿ ಶಿಲ್ಪ. Yesterday I saw that the farmers dash in the field. ಇನ್ನೂ ಸ್ವಲ್ಪ ಥಿಂಕ್ ಮಾಡು, ಯಾವ ಸೆಂಟೆನ್ಸ್ ಇದೆ, ಆಲ್ರೆಡಿ ಸೆಂಟೆನ್ಸ್ ಯಾವುದು ಅಂತ ನಿಂಗೆ ಅರ್ಥ ಆಗಿದೆ. ಓಕೆ, ಇನ್ನೂ ಸ್ವಲ್ಪ ವಿಚಾರ ಮಾಡು. ದೆನ್ ಅದರ್ಸ್. ಟ್ರೈ ಮಾಡಿ, ಜಸ್ಟ್ ಟ್ರೈ ಮಾಡಿ. ಓಕೆ, ಟ್ರೈ ಮಾಡೋಕ್ಕೆ ಏನಾಗುತ್ತೆ, ನಿಮಗೂ ಕ್ಲಾಸ್ ಬಗ್ಗೆ ಸ್ವಲ್ಪ ಆ್ಯಕ್ಟಿವ್ ಆಗ್ತೀರ ಅವಾಗ. ಬಿ ಪ್ಲಸ್ ಸೊ. ಓಕೆ, ಆನ್ಸರ್ ನೋಡಿ, ಇಲ್ಲಿ ಫಾರ್ಮರ್ಸ್ ಇರೋದ್ರಿಂದ ವೇರ್ ಅಂತ ಬರುತ್ತೆ. ವಾಸು ವೇರ್ ಬರುತ್ತಲ್ಲ, ಆ್ಯಕ್ಚುಲಿ ಇದು ಸೆಂಟೆನ್ಸ್ ಈಸ್ ಪಾಸ್ಟ್ ಟೆನ್ಸ್. ಎಸ್ಟರ್ಡೇ ನಿನ್ನೆದಲ್ವಾ, ಅದಕ್ಕೋಸ್ಕರ ಎಸ್ಟರ್ಡೇ ಐ ಸಾ ದ್ಯಾಟ್ ದ ಫಾರ್ಮರ್ಸ್ ವೇರ್ ಶೋಯಿಂಗ್ ಇನ್ ದ ಫೀಲ್ಡ್. ಓಕೆ, ಎಸ್, ವೇರ್ ಬರುತ್ತೆ, ವಾಸ್ ಬರಲ್ಲ. ಯಾಕಂದರೆ ಫಾರ್ಮರ್ಸ್ ಫ್ಲೂರಲ್ ಇರೋದ್ರಿಂದ ಅಲ್ಲಿ ವೇರನ್ನು ಹಾಕಬೇಕು. WERE, ವೇರ್ ಶೋಯಿಂಗ್. ಓಕೆ, SOW ಐತಲ್ಲ, ಅದು ಬಿತ್ತನೆ ಮಾಡೋದು. ಶೋ ಮೀನ್ಸ್ ಬಿತ್ತನೆ ಮಾಡೋದು, ಶೋಯಿಂಗ್ ಇನ್ ದ ಫೀಲ್ಡ್. ಸೊ ಆನ್ಸರ್ ಈಸ್ ವೇರ್ ಶೋಯಿಂಗ್. ಅರ್ಥ ಆಯ್ತು ಅನ್ಕೋತೀನಿ. ಇನ್ನು ನೆಕ್ಸ್ಟು, ಅದಕ್ಕೆ ಬರೀ ಸೆಂಟೆನ್ಸ್ ಮಾತ್ರ ಅಲ್ಲ, ಹಿಂದ್ಗಡೆ ಇರುವಂಥ ವರ್ಬ್ ಯಾಟ್ ಇದರಲ್ಲಿದೆ, ಸಿಂಗುಲರಲ್ಲಿದೆ ಇಲ್ಲ ಫ್ಲೂರಲ್ಲಿದೆನ ನೋಡ್ಕೋಬೇಕು. ಅದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವಾಸ್ ಬರಲ್ಲ, ವೇರ್ ಬರುತ್ತೆ. ಓಕೆ, ವೇರ್ ಶೋಯಿಂಗ್. ದೆನ್ ನೆಕ್ಸ್ಟು ನೋಡಿ, ಪ್ಯಾಸಿವೈಸು. ಪ್ಯಾಸಿವೈಸು ಕಂಪಲ್ಸರಿ ಇದಂತೂ. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು passive voice. They are purchasing a car. So we have to change the sentence of passive voice. ಗ್ರಾಮರ್ ಅಂತಿರಲ್ಲ, ಇದು ಲೈಫ್ ಲಾಂಗ್ ನಮಗೆ. ನಾವು ಒಂದ್ಸಲ ಗ್ರಾಮರ್ ಕಲ್ತ್ಬಿಟ್ರೆ ಲೈಫ್ ಎಂಡ್ ಆಗೋವರೆಗೂ ನಮ್ಗೆ ಗ್ರಾಮರ್ ಬಗ್ಗೆ ಗ್ರಿಪ್ ಸಿಕ್ಬಿಡುತ್ತೆ. ಸೊ ಪ್ಯಾಸಿವ್ ಆ್ಯಕ್ಟಿವ್ ವಾಯ್ಸ್ ಅಂತೂ ಕಂಪಲ್ಸರಿ 1 ಮಾರ್ಕ್ಸಿಗೆ. ಸೊ ಇಸ್ ವೆರಿ ಸಿಂಪಲ್ ಸೆಂಟೆನ್ಸೇ ಕೊಟ್ಟಿದ್ದಾರೆ. ಇವನ್ ಎಕ್ಸಾಮಲ್ಲೂ ಸಿಂಪಲ್ ಸೆಂಟೆನ್ಸೇ ಕೊಡ್ತಾರೆ. ಓಕೆ, ಏನು ಡಿಫಿಕಲ್ಟ್ ಇರೋಂಗಿಲ್ಲ. ಅದಕ್ಕೆ ಇಂಥವೆಲ್ಲ ಒಂದು ಸ್ವಲ್ಪ ಸೆಂಟೆನ್ಸನ್ನು ನೀವು ಮಾಡ್ತಾ ಮಾಡ್ತಾ ಹೋಗಬೇಕು, ಪ್ರಾಕ್ಟೀಸ್ ಮಾಡಬೇಕು. ದೇ ವೇರ್ ಪರ್ಚೇಸಿಂಗ್ ಅ ಕಾರ್. ಓಕೆ, ಎಸ್. 12 ಕ್ವಶನ್ ನೋಡಮ್ಮ, 12th ಕ್ವಶನ್ ನೋಡಿ. ಏನು ಮಾಡಬೇಕು, ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಿ. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಓಕೆ, ದೇ ಆರ್ ಪರ್ಚೇಸಿಂಗ್ ಅ ಕಾರ್. ಓಕೆ, ಇದ್ರ ಆನ್ಸರ್ ಬಂದು ಏನು ಬರುತ್ತೆ, ಈ ಕಾರನ್ನು ಫಸ್ಟ್ ತೊಗೊಂಬರ್ಬೇಕು. ಗೊತ್ತಲ್ವಾ ನಿಮಗೆ, ಸಬ್ಜೆಕ್ಟು ವರ್ಬ್ ಆಬ್ಜೆಕ್ಟ್. ಆಬ್ಜೆಕ್ಟನ್ನು ಫಸ್ಟ್ ತರಬೇಕು. ಹಾಂ, ಎ ಕಾರ್, ಎ ಕಾರ್ ಈಸ್. ಕಾರ್ ಅನ್ನೋದು ಏನಿದೆ ಸಿಂಗುಲರ್ ಇದೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಟೆನ್ಸಸ್ ಎಂದು ಚೇಂಜ್ ಆಗಂಗಿಲ್ಲ, ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ. ಎ ಕಾರ್ ಈಸ್ ದೆನ್ ಬೀಯಿಂಗ್ ಪರ್ಚೇಸ್ಡ್ ಬೈ ದಮ್. ಪರ್ಚೇಸಿಂಗ್ ಇರೋದು ಏನಾಗುತ್ತದೆ ಅಂದರೆ V3 ಆಗುತ್ತೆ, ಪರ್ಚೇಸ್ಡ್ ಆಗುತ್ತೆ. ಸೊ ಎ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ದೆಮ್. ದೇ ಇರೋದು ಏನಾಗುತ್ತೆ ಅಂದರೆ ದೆಮ್ ಆಗುತ್ತೆ. ಸೊ ಈ ಥರ ಪ್ಯಾಸಿವ್ ವಾಯ್ಸನ್ನು ಕೊಟ್ಟಿರ್ತಾರೆ. ಈ ಸೆಂಟೆನ್ಸನ್ನು ಆಫ್ಟರ್ ಕ್ಲಾಸ್ ಎಂಡ್ ಆದಮೇಲೆ ಬರ್ಕೊಳ್ಳಿ, ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ರೀಡ್ ದ following conversation and change the underlined sentence into indirect speech.
ಇಂಡೈರೆಕ್ಟ್ ಸ್ಪೀಚನ್ನು ಮಾಡ್ಕೋಬೇಕು ಇದನ್ನು. ಓಕೆ, ಇದನ್ನು ಬೇಕಾದರೆ ಬಿಡಿ, ಲೆಂತ್ ಇದೆ ಅನ್ಕೋತೀನಿ, ನಿಮಗೆ ಟ್ರೈ ಮಾಡಲ್ಲ. ಬಟ್ ಆಫ್ಟರ್ ನೀವೇನು ಮಾಡಿ, ಕ್ಲಾಸ್ ಎಂಡ್ ಆದಮೇಲೆ ಇದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಇದೇನು ನೆಕ್ಸ್ಟು ಇದನ್ನು ಸೂಪರ್ಲೇಟಿವ್ ಡಿಗ್ರಿ ಒಂದು ಮಾಡಿಬಿಡಿ. ಸೂಪರ್ಲೇಟಿವ್ ಡಿಗ್ರಿ, change following sentence into superlative degree. Ooty is cooler than any other place in India. Ooty is cooler than any other place in India. ಏನು ಬರುತ್ತೆ ಆನ್ಸರು? 14th. ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಏನು ಆ್ಯಡ್ ಮಾಡಬೇಕು ಆಲ್ರೆಡಿ ಗೊತ್ತು ನಿಮಗೆ. ಏನು ಡಿಫಿಕಲ್ಟ್ ಇಲ್ಲ, ಟ್ರೈ ಮಾಡಿ, ಜಸ್ಟ್ ಟ್ರೈ ಮಾಡಿ, ಏನು ತೊಂದರೆ ಇಲ್ಲ. ಬರೀ ಸೈನ್ಸ್ ಓದೇ ನಿಮ್ಗೆ ಒಂದು ಸ್ವಲ್ಪ ತಲೆ ಕಟ್ಟಿರುತ್ತೆ. ಇಂಥ ಟೈಮಲ್ಲಿ ಇಂಗ್ಲೀಷನ್ನು ಈ ಥರ ನೋಡ್ತಾ ಇರಬೇಕು. ಓಕೆ, ಆನ್ಸರ್ ಹೇಳ್ಬಿಡ್ತೀನಿ ನಾನು, ನೋಡಿ ನಾನೇ. ಊಟಿ ಈಸ್ ದ, ಇಲ್ಲಿದೆಲ್ಲ ಊಟಿ ಈಸ್ ದ ಕೂಲೆಸ್ಟ್ ಪ್ಲೇಸ್ ಇನ್ ಇಂಡಿಯಾ. ಇಷ್ಟೇ ಆನ್ಸರು, ಏನು ಡಿಫಿಕಲ್ಟ್ ಇಲ್ಲ. ಊಟಿ ಈಸ್, ಬೇಕಾದರೆ ಇಲ್ಲ ಹಾಕಿರ್ತೀನಿ ನೋಡಿ ಕಮೆಂಟ್ ಬಾಕ್ಸಲ್ಲಿ. ಊಟಿ ಈಸ್ ದ ಕೂಲೆಸ್ಟ್, ಕೂಲ್ ಇರೋದನ್ನು EST ಮಾಡ್ಕೋಬೇಕು. ಕೂಲೆಸ್ಟ್ ಪ್ಲೇಸ್ ಇನ್ ಇಂಡಿಯಾ. ಊಟಿ ಈಸ್ ದ, ಎಲ್ಲ ಕ್ಯಾಪಿಟಲ್ ಆಗಿದೆ, ಏನು ತೊಂದರೆ ಇಲ್ಲ. ಊಟಿ ಈಸ್ ದ ಕೂಲೆಸ್ಟ್ ಪ್ಲೇಸ್ ಇನ್ ಇಂಡಿಯಾ. ಸೊ ದಿಸ್ ಇಸ್ ದ ಆನ್ಸರ್. ಆಮೇಲೆ ಬೇಕಾದರೆ ಕ್ಲಾಸ್ ಎಂಡ್ ಆದಮೇಲೆ ನೋಡ್ಕೊಳ್ಳಿ. ಇನ್ನು ಲಾಸ್ಟ್ ಒಂದು ಸಿಲಾಬಲ್ ಒಂದು ಹೇಳ್ಬಿಡಿ. ಚೂಸ್ ದ ಒನ್ ಸಿಲಾಬಲ್ ವರ್ಡ್. ಟೇಬಲ್, ಲೀಟಲ್, ಪ್ಲೇನ್, ಕಿಲೋ. ಯಾವುದು ಒನ್ ಸಿಲಾಬಲ್ಗೆ? ಕ್ವಶನ್ ನಂಬರ್ 15. ಇದು PDF ಐತಾ ನಿಮ್ಮ ಹತ್ರ? ಓಕೆ, PDF ಐತಾ ನಿಮ್ಮ ಹತ್ರ? ಇದ್ರೆ ತಂದ್ಕೊಡಿ, ಇಲ್ಲ ಅಂದರೆ ನಾನು ಶೇರ್ ಮಾಡ್ತೀನಿ ಬೇಕಾದರೆ. ಓಕೆ, ಹಾಯ್. 15 ಕ್ವಶನ್ ನಂಬರ್ ಹೇಳಿ. ಚೂಸ್ ದ ಒನ್ ಸಿಲಾಬಲ್ ವರ್ಡ್. ಎಸ್, ಹಾಯ್ ಜೀವನ್. ಕ್ವಶನ್ ನಂಬರ್ 15ಗೆ ಆನ್ಸರ್ ಮಾಡಿ. ಯಾವುದು ಸಿಲಾಬಲ್? ಒನ್ ಸಿಲಾಬಲ್. ಟೇಬಲ್, ಲೀಟಲ್, ಪ್ಲಾನ್, ಕಿಲೋ. ಆಲ್ರೆಡಿ ಇದು ನಿಮಗೆ ಪ್ರಿಪೇರ್ ಆಗಿದ್ರೆ, ಆಲ್ಮೋಸ್ಟ್ ಎಲ್ಲರೂ ಪ್ರಿಪೇರ್ ಆಗಿದ್ರಾ? ಒನ್ ಸಿಲಾಬಲ್ಗೆ ಇಲ್ಲಿ 4 ವರ್ಡ್ಸ್ ಇವೆ. ಯಾವುದು ಇದರಲ್ಲಿ ಹೇಳಿ? ಸಿಲಾಬಲ್, ಟೇಬಲ್, ಲೀಟಲ್, ಪ್ಲಾನ್, ಕಿಲೋ. ಹಾಂ, ಎಸ್, ಓಕೆ, ದೆನ್ ಅದರ್ಸ್. ಓಕೆ ಶೇರ್ ಮಾಡ್ತೀನಮ್ಮ, ನಿಮಗೆ ಗ್ರೂಪ್ ಶೇರ್ ಮಾಡ್ತೀನಿ. ದೆನ್ ಇದನ್ನು ಹೇಳಿ. ಚೂಸ್ ದ ಒನ್ ಸಿಲಾಬಲ್. 15 ಕ್ವಶನ್ ನಂಬರ್. ಓಕೆ, ಪ್ಲಾನ್. ಏನೇನು ಹೇಳ್ತೀರಾ? ಪ್ಲಾನ್ ಅಂತ ಹೇಳ್ತಾ ಇದ್ದೀರಾ. ಓಕೆ, ರೈಟ್. ಪ್ಲಾನ್ ಈಸ್ ಅ ಒನ್ ಸಿಲಾಬಲ್. ದೆನ್ ಅಗೇನು ಇದಿದೆಲ್ಲ ಟೇಬಲ್, ಅದು ಯಾವ ಸಿಲಾಬಲ್ಲು? ಓಕೆ, ಟೇಬಲ್. ಓಕೆ, ದೆನ್ ಅದರ್ಸ್. ಇವಾಗ ಟೇಬಲ್ ಆಯಿತು.
ಟೇಬಲ್ ಯಾವ ಸಿಲಬಲ್ ಹೇಳಿ? ಓಕೆ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಓಕೆ, 1 ಸಿಲಬಲ್ ಯಾವುದು ಅಂದರೆ ಯುವರ್ ಆನ್ಸರ್ ಈಸ್ ರೈಟ್, ಪ್ಲ್ಯಾನ್. ಪ್ಲ್ಯಾನ್ ಅನ್ನೋದು 1 ಸಿಲಬಲ್, ಪ್ಲ್ಯಾನ್. ಓಕೆ, ಆ ವರ್ಡನ್ನು ನಮಗೆ ಡಿವೈಡ್ ಮಾಡೋಕ್ಕಾಗಂಗಿಲ್ಲ. ಓಕೆ, 1 ಸಿಲಬಲ್ ಈಸ್ ಪ್ಲ್ಯಾನ್. ದೆನ್ 16 ಕ್ವಶನ್ ನಂಬರು, fill in the blank with the appropriate form of the word given in the bracket. ಓಕೆ, ಈ ಬ್ರಾಕೆಟಲ್ಲಿ ಇರುವಂಥದ್ದನ್ನು ನೀವೇನು ಮಾಡಬೇಕು, ಕರೆಕ್ಟ್ ಆಗದಿದ್ದನ್ನು ಚೂಸ್ ಮಾಡಿ ಹಾಕಬೇಕು. ದ ಸೈಂಟಿಸ್ಟ್ಸ್ ಗೆಟ್ ರಿವಾರ್ಡ್ಸ್ ಫ್ರಾಮ್ ದೇರ್ ಡ್ಯಾಶ್. ಎಸ್ ಎಸ್, ವೆರಿ ಗುಡ್ ಜೀವನ್, ವೆರಿ ಗುಡ್. 2 syllable. ಟೇಬಲ್ ಈಸ್ ಅ 2 syllable. ಓಕೆ, 16 ಕ್ವಶನ್ ನಂಬರ್ ನೋಡಿ. ಜೀವನ್ ಅವರೇ, ಎವ್ರಿ ಡೇ 8 o'clock ಕ್ಲಾಸು. ಸೊ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ಗೆ ಬಂದರೆ ಫಸ್ಟ್ ಏನು ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಈಸಿಯಾಗಿ ನೀವೇನು ಮಾಡ್ಬೋದು, ಲೈವ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು. ನಿಮ್ಮ ಫ್ರೆಂಡ್ಸ್ಗೂ ಯಾರಾದರೂ ಇದ್ದರೆ ಶೇರ್ ಮಾಡಿ. ಇಟ್ಸ್ ವೆರಿ ಹೆಲ್ಪ್ಫುಲ್ ಫಾರ್ ಆಲ್ ಎಕ್ಸಾಮ್ಸ್. ಎವ್ರಿ ಡೇ 8 o'clock ಲೈವ್ ಕ್ಲಾಸು. ಸೊ ಏನು ಬರುತ್ತೆ ಇಲ್ಲಿ, ಡಿಸ್ಕವರಿ ಅನ್ನೋದಿದೆ ಅಲ್ವಾ, ಶೂಟೇಬಲ್ ಯಾವ್ದು ಬರುತ್ತೆ? ದ ಸೈಂಟಿಸ್ಟ್ ಗೆಟ್ ರಿವಾರ್ಡ್ಸ್ ಫ್ರಾಮ್ ದೇರ್ ಡ್ಯಾಶ್. ಓಕೆ, ಎಸ್, ಏನು ಬರುತ್ತೆ, ಡಿಸ್ಕವರ್ ಇರೋದು ಏನಾಗುತ್ತೆ, ಡಿಸ್ಕವರಿ ಆಗುತ್ತೆ. ಓಕೆ, ವಾಯ್ ಅಷ್ಟೇ ಆ್ಯಡ್ ಆಗ್ತದೆ, ಇಲ್ಲ ಆರ್ ಇದೆಯಲ್ಲ. ಓಕೆ, ಡಿಸ್ಕವರಿ ಅಂತ ಆ್ಯಡ್ ಆಗ್ತದೆ. ಓಕೆ, ಎವ್ರಿ ಡೇ 8 o'clock ಮರಿಬೇಡಿ, ಜಾಯ್ನ್ ಆಗಿ. ಇಟ್ಸ್ ಹೆಲ್ಪ್ಫುಲ್ ಫಾರ್ ಆಲ್ ಎಕ್ಸಾಮ್ಸ್. ಅದಕ್ಕೋಸ್ಕರ ದ ಸೈಂಟಿಸ್ಟ್ ಗೆಟ್ ರಿವಾರ್ಡ್ಸ್ ಫ್ರಾಮ್ ದೇರ್ ಡಿಸ್ಕವರಿ. ಸೊ ಡಿಸ್ಕವರಿ ಇರೋದು ಏನಾಗ್ತದೆ, ಡಿಸ್ಕವರಿ ಅಂತ ಆಗುತ್ತೆ. ಸೊ ದಿಸ್ ಈಸ್ ಅ ಗ್ರಾಮರ್ ಸೆಕ್ಷನು ಕ್ವಶನ್ ಪೇಪರು. ನೆಕ್ಸ್ಟ್ ಡೇ ಏನು ಮಾಡ್ತೀನಿ, ಇದೇ PDF-ನೊಂದಿಗೆ ಅಥವಾ ಬೇರೆ ಕ್ವಶನ್ ಪೇಪರನ್ನ ಓನ್ಲಿ ಗ್ರಾಮರ್ ಸೆಕ್ಷನನ್ನು ಬಿಡಿಸ್ಕೋತಾ ಹೋಗೋಣ. ಯಾಕಂದರೆ ಗ್ರಾಮರೇ 16 ಮಾರ್ಕ್ಸ್ಗೆ ಇರೋದ್ರಿಂದ ಏನಾಗ್ತದೆ ಅಂದರೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಓಕೆ, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು. ಸೇಮ್ ಟೈಮ್ ಟುಮಾರೋ ವಿ ವಿಲ್ ಜಾಯಿನ್. ಬಾಯ್.